ಹಲೋ ಫ್ರೆಂಡ್ಸ್, ನನ್ನ ಹೆಸರು ಲಲಿತಾ. ನೀವು ಕೇಳುತ್ತಿರುವುದು ಭೂತಿಯ ಕಥೆಗಳು ಲಲಿತಾ ಅವರ ಮಾತಿನಲ್ಲಿ. ಇಂದಿನ ಮೊದಲ ಕಥೆ ಅಮಾವಾಸ್ಯದ ಭಯಾನಕ ರಾತ್ರಿ. ನನಗೆ ಭೂತಗಳ ಬಗ್ಗೆ ಕೇಳುವುದು, ಅವರ ಕಥೆಗಳನ್ನು ಓದುವುದು ತುಂಬಾ ಇಷ್ಟ. ಎಷ್ಟು ರಾತ್ರಿ ನಾನು ನಿದ್ರೆ ಬಿಟ್ಟು ಭೂತಗಳ ಪುಸ್ತಕಗಳನ್ನು ಓದುತ್ತಾ ಅವು ನಿಜವಾಗಿಯೇ ಇದ್ದಾರೆಯಾ ಎಂದು ಯೋಚಿಸುತ್ತಿದ್ದೆ. ನಾನು ಯಾವತ್ತೂ ಭೂತನನ್ನೇ ನೋಡಿರಲಿಲ್ಲ, ಆದರೆ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು. ಭೂತಗಳು ಸಿನಿಮಾಗಳಲ್ಲಿರುವಂತೆ ಭಯಾನಕರ? ಉದ್ದ ನಖಗಳು, ಬಿಳಿ ಕಣ್ಣುಗಳು, ರಕ್ತದ ಹಸಿವಿನಿಂದ ತಿರುಗಾಡುವ ರಾಕ್ಷಸರ? ಅಥವಾ ನಮ್ಮಂತೆಯೇ ಸಾಮಾನ್ಯವಾಗಿ ಕಾಣಿಸಿಕೊಂಡು ಸರಿಯಾದ ಕ್ಷಣದಲ್ಲಿ ತಮ್ಮ ನಿಜವಾದ ರೂಪ ತೋರಿಸುವವರ? ನಿಮ್ಮಂತೆಯೇ ನಾನೂ ಯೋಚಿಸಿದ್ದೆ. ಒಮ್ಮೆ ಭೂತ, ಪಿಶಾಚಿ, ಡಾಯನ್ ನನ್ನ ಮುಂದೆ ಬಂದರೆ ನಾನು ಓಡುತ್ತೀನಾ, ಅಥವಾ ಕಂಗಾಲಾಗಿ ನಿಂತೇ ಬಿಡುತ್ತೀನಾ? ಆದರೆ ಆ ರಾತ್ರಿ ನಡೆದದ್ದು ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿತು. ಈಗ ನಾನು ದೇವರಲ್ಲಿ ಬೇಡುವುದು ಒಂದೇ: ನಿಮಗೆ ಇಂತಹ ಅನುಭವ ಯಾವತ್ತೂ ಬರಬಾರದು. ಅದು ನಾನು 23 ವರ್ಷದವನಾಗಿದ್ದ ಸಮಯ. ಕಾನ್ಪುರದಿಂದ ದೆಹಲಿಗೆ ನನ್ನ ಮಾವಸಿಯ ಮನೆಗೆ ಒಬ್ಬನೇ ಪ್ರಯಾಣಿಸುತ್ತಿದ್ದೆ. ಚಳಿಗಾಲದ ಕತ್ತಲೆಯ ರಾತ್ರಿ. ರಸ್ತೆ ತುಂಬ ಮಂಜು. ಬಸ್ ಒಳಗೆ ಎಲ್ಲರೂ ನಿದ್ದೆಯಲ್ಲಿ. ನಾನು ಮಾತ್ರ ಕಿಟಕಿಯ ಬಳಿಯಲ್ಲಿ ಕೂತು ತಂಪಾದ ಗಾಳಿಯನ್ನು ಅನುಭವಿಸುತ್ತಿದ್ದೆ. ಹಠಾತ್ ಬಸ್ ಜೋರಾಗಿ ಬ್ರೇಕ್ ಹಾಕಿತು. ನಾನು ಕಿಟಕಿಯಿಂದ ಹೊರಗೆ ಬೀಳುವಂತಾಯಿತು. ಕೋಪದಲ್ಲಿ ನಾನು ಕೂಗಿದೆ, ಏನು ರೀ, ಕುಡಿದು ವಾಹನ ಓಡಿಸುತ್ತೀಯಾ? ಸಾಯೋಕೆ ಇಷ್ಟವಿದ್ದರೆ ಹಳಿ ಮೇಲೆ ಹೋಗಿ ಮಲಗು. ಒಂದು ಕ್ಷಣದಲ್ಲಿ ಎಲ್ಲ ಪ್ರಯಾಣಿಕರು ಎಚ್ಚರಗೊಂಡರು. ಎಲ್ಲರ ಕೋಪವು ಚಾಲಕನ ಮೇಲೆ. ಆದರೆ ಕಂಡಕ್ಟರ್ ಹೇಳಿದ ಮಾತು: ಗಾಬರಿಯಾಗಬೇಡಿ. ಹಠಾತ್ ಬೆಕ್ಕಿನ ಜೋಡಿ ಬಸ್ ಕೆಳಗೆ ಬಂತು. ಅದಕ್ಕಾಗಿ ಬ್ರೇಕ್ ಹಾಕಬೇಕಾಯಿತು. ಆದರೆ ಅವು ಬದುಕಲಿಲ್ಲ. ನನ್ನ ಪಕ್ಕದಲ್ಲಿ ಕೂತಿದ್ದ ಒಬ್ಬ ವೃದ್ಧನು ನಿಧಾನವಾಗಿ ಮಾತನಾಡಲು ಶುರು ಮಾಡಿದ. ಅವರ ಧ್ವನಿ ನಡುಗುತ್ತಿತ್ತು. ಇಂದು ಅಮಾವಾಸ್ಯೆ, ಅದರಲ್ಲೂ ಕಾಳಿ ಅಮಾವಾಸ್ಯೆ. 12 ವರ್ಷಕ್ಕೊಮ್ಮೆ ಬರುವ ರಾತ್ರಿ. ಅವರು ಮುಂದುವರಿಸಿದರು, ಈ ರಾತ್ರಿ ಚುಡೇಲ್, ಪಿಶಾಚಿನಿ, ಡಾಯನ್, ಜಿನ್ ಅಥವಾ ಭೂತನ ಜೊತೆ ಸೇರಿ ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ರಾತ್ರಿ. ನನ್ನ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ಅವರು ನನ್ನ ಕಣ್ಣಿಗೆ ನೇರವಾಗಿ ನೋಡಿ ಹೇಳಿದರು, ನೀವು ಅನಜಾನೆಯಲ್ಲಿ ಅವರ ಕ್ರಿಯೆಗೆ ಅಡ್ಡಿಯಾಗಿದ್ದೀರಿ. ಈಗ ಅನಾಹುತವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಆ ಮಾತು ಕೇಳಿದ್ದಂತೆಯೇ ಬಸ್ ಒಳಗಿನ ಗಾಳಿ ಹಠಾತ್ ಚಳಿಯಾಗಿ ಬಿಟ್ಟಿತು. ಆದರೆ ಅಸಲಿ ಭಯ ಇನ್ನೂ ಶುರುವಾಗಲೇ ಇರಲಿ. ಆ ವೃದ್ಧನ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಬಸ್ನೊಳಗಿನ ಗಾಳಿ ತಣ್ಣಗಾಯಿತು. ಪ್ರತಿಯೊಬ್ಬರ ಮುಖದಲ್ಲೂ ಒಂದೇ ಭಾವನೆ: ಸಾವು. ನಾವು ಒಟ್ಟು 15 ಜನ ಮಾತ್ರ ಪ್ರಯಾಣಿಸುತ್ತಿದ್ದೆವು. ಆದರೆ ಯಾರಿಗೂ ಬಸ್ನಿಂದ ಕೆಳಗಿಳಿಯುವ ಧೈರ್ಯ ಇರಲಿಲ್ಲ. ಎಲ್ಲರೂ ಕಿಟಕಿಗಳಿಂದ ಹೊರಗೆ ನೋಡುತ್ತಿದ್ದರು. ಕತ್ತಲೆಯ ಹೊರತು ಏನೂ ಕಾಣುತ್ತಿರಲಿಲ್ಲ. ಆದರೆ ಕಂಡಕ್ಟರ್ ಆ ವೃದ್ಧನ ಮಾತುಗಳನ್ನು ಲೆಕ್ಕಿಸಲೇ ಇಲ್ಲ. ಅವನು ನಕ್ಕು ಹೇಳಿದ, ಅಂಕಲ್, ನಿಮಗೆ ವಯಸ್ಸಾಗಿದೆ, ಏನೋ ಕಲ್ಪನೆ ಮಾಡಿಕೊಂಡು ಮಾತನಾಡ್ತಾ ಇದ್ದೀರಾ.
ನನ್ನ ಪ್ರಯಾಣಿಕರನ್ನೂ ಭಯಪಡಿಸುತ್ತಿದ್ದೀರಾ. ಮತ್ತೆ ಆತ್ಮವಿಶ್ವಾಸದಿಂದ ಹೇಳಿದ, ನೋಡಿ, ನಿಮಗೆಲ್ಲರನ್ನೂ ಸುರಕ್ಷಿತವಾಗಿ ದೆಹಲಿಗೆ ತಲುಪಿಸುತ್ತೇವೆ. ಡ್ರೈವರ್ ಸರ್, ಬಸ್ಸನ್ನು ವಿಮಾನ ಮಾಡಿ ಬೇಗ ದೆಹಲಿಗೆ ತಲುಪಿಸೋಣ. ಹೀಗೆ ಹೇಳುತ್ತಾ ಅವನು ಡ್ರೈವರ್ ಕಡೆ ತಿರುಗಿ ನೋಡಿದ. ಅವನ ಕಣ್ಣುಗಳು ದೊಡ್ಡದಾಗಿ ತೆರೆಯಲ್ಪಟ್ಟವು. ಡ್ರೈವರ್ ತನ್ನ ಸೀಟ್ನಲ್ಲಿ ಇರಲಿಲ್ಲ. ಸ್ಟೀರಿಂಗ್ ಮುಂದೆ ಖಾಲಿ ಕುರ್ಚಿ. ಇಂಜಿನ್ ಓಡುತ್ತಿತ್ತು, ಆದರೆ ಡ್ರೈವರ್ ಕಾಣೆಯಾಗಿದ್ದ. ಕ್ಷಣಾರ್ಧದಲ್ಲಿ ಬಸ್ಸೊಳಗೆ ಗದ್ದಲ. ಯಾರೋ ಹಾಯ್ ದೇವ್ರೇ ಎಂದು ಕಿರುಚಿದರು. ಯಾರೋ ಪ್ರಾರ್ಥನೆ ಮಾಡತೊಡಗಿದರು. ಭಯ ನಿಧಾನವಾಗಿ ಎಲ್ಲರ ಹೃದಯಕ್ಕೆ ನುಗ್ಗುಕ್ಕಿತ್ತು. ಆದರೆ ಕಂಡಕ್ಟರ್ ಮತ್ತೆ ಮಾತು ಹಿಡಿದ. ಶಾಂತವಾಗಿರಿ, ಇದರಲ್ಲಿ ಗಾಬರಿಯಾಗಬೇಕಾದ್ದೇನೂ ಇಲ್ಲ. ಬಸ್ ನಿಂತಾಗ ಡ್ರೈವರ್ ಸರ್ ಕೆಲವೊಮ್ಮೆ ಹೇಳದೆ ಹೊರಗೆ ಹೋಗುತ್ತಾರೆ. ನಾನು ಬಸ್ ಓಡಿಸಬಹುದು, ಮೊದಲು ಅವರನ್ನು ಕರೆದುಕೊಂಡು ಬರುತ್ತೇನೆ. ಅವನು ಬಸ್ನಿಂದ ಇಳಿಯಲು ಮುಂದಾದ ಕ್ಷಣದಲ್ಲೇ ನನ್ನ ಪಕ್ಕದ ವೃದ್ಧನು ಅವನ ಕೈ ಹಿಡಿದು ಎಚ್ಚರಿಸಿದ. ಅವರ ಧ್ವನಿ ನಡುಗುತ್ತಿತ್ತು. ಕೇಳಲಿಲ್ಲವೇ? ಹೊರಗೆ ಹೋಗಬೇಡ. ಡ್ರೈವರ್ ಈಗ ಮರಳಿ ಬರುವುದಿಲ್ಲ. ನೀನು ಕೂಡ ಇಳಿದರೆ ನಿನಗೂ ಅವನಂತೆಯೇ ಆಗುತ್ತದೆ. ಆದರೆ ಕಂಡಕ್ಟರ್ ಕೇಳಲಿಲ್ಲ. ಅವನು ಬಸ್ನಿಂದ ಇಳಿದ. ಕತ್ತಲೆಯೊಳಗೆ ಹೆಜ್ಜೆ ಹಾಕಿದ. ಡ್ರೈವರ್ ಸರ್, ಎಲ್ಲಿದ್ದೀರಾ? ಅವನ ಧ್ವನಿ ಕಾಡಿನೊಳಗೆ ಮೊಳಗಿತು. ಡ್ರೈವರ್ ಸರ್, ಬನ್ನಿ, ಪ್ರಯಾಣಿಕರು ಕಷ್ಟಪಡುತ್ತಿದ್ದಾರೆ. ಕಾಡಿನ ಮಧ್ಯದಲ್ಲಿ ಬಸ್ ನಿಲ್ಲಿಸಿ ಎಲ್ಲಿಗೆ ಹೋದ್ರಿ? ಅವನು ಮತ್ತೆ ಮತ್ತೆ ಕಿರುಚುತ್ತಲೇ ಇದ್ದ. ಅವನ ಧ್ವನಿಯ ಪ್ರತಿಧ್ವನಿ ಮರಗಳಿಂದ ತಿರುಗಿ ಬಂದು ಮತ್ತೆ ನಮ್ಮ ಕಿವಿಗೆ ಬಡಿದುಕೊಳ್ಳುತ್ತಿತ್ತು. ಆದರೆ ಡ್ರೈವರ್ನಿಂದ ಯಾವುದೇ ಉತ್ತರ ಬರಲಿಲ್ಲ. 5 ಸೆಕೆಂಡ್ ಸೈಲೆನ್ಸ್. ಅಷ್ಟರಲ್ಲಿ ಕಾಡಿನ ಒಳಗಿಂದ ಒಂದು ವಿಚಿತ್ರವಾದ ಶಬ್ದ ಕೇಳಿಸಿತು. ಅದು ಮಾನವನ ಧ್ವನಿಯೇ ಅಲ್ಲ, ಆದರೆ ಅದು ನಗುವಂತೆ ಕೇಳಿಸಿತು. ಒಂದೆಡೆ ಚಳಿ ತುಂಬಿದ ರಾತ್ರಿ, ಅದರ ಮೇಲೂ ಭಯದ ನೆರಳು. ಆ ಕ್ಷಣ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನನಗೆ ಅರ್ಥವಾಯಿತು. ಭಯಕ್ಕೆ ಯಾವಾಗಲೂ ಮುಖ ಇರಬೇಕೆಂದಿಲ್ಲ. ಕೆಲವೊಮ್ಮೆ ಅದು ಗಾಳಿಯಲ್ಲೇ ಬೆರೆತು ಹೋಗುತ್ತದೆ, ಮತ್ತು ಆಗ ಪ್ರತಿ ಉಸಿರು ಕೊನೆಯ ಉಸಿರಿನಂತೆ ಅನಿಸುತ್ತದೆ. ನಮ್ಮೊಂದಿಗೂ ಅಷ್ಟೇ ಆಗುತ್ತಿತ್ತು. ಎಲ್ಲರ ಉಸಿರು ಬಿಸಿ ಬಿಸಿ, ಹೃದಯ ಬಡಿತ ಕಿವಿಗೆ ಕೇಳಿಸುತ್ತಿತ್ತು. ಅಷ್ಟರಲ್ಲಿ ಕಂಡಕ್ಟರ್ನ ಒಂದು ಚೀರು ಎಲ್ಲರ ರಕ್ತವನ್ನೇ ಗಟ್ಟಿಯಾಗುವಂತೆ ಮಾಡಿತು. ಎಲ್ಲರೂ ಕಿಟಕಿಗಳಿಂದ ಹೊರಗೆ ನೋಡಲು ಶುರು ಮಾಡಿದರು. ಆದರೆ ಕಂಡಕ್ಟರ್ ಕಾಣಿಸಲಿಲ್ಲ. ಹಠಾತ್ ಒಂದು ತಲೆ ಬಸ್ಸಿನ ಗಾಜನ್ನು ಒಡೆದು ಫುಟ್ಬಾಲ್ನಂತೆ ಒಳಗೆ ಬಂದು ನಮ್ಮ ಮಧ್ಯ ಬಿತ್ತು. ಅದು ಕಂಡಕ್ಟರ್ನ ಕತ್ತರಿಸಲ್ಪಟ್ಟ ತಲೆ. ಆ ಕ್ಷಣ ಎಲ್ಲರ ಕಾಲಿನ ಕೆಳಗಿನ ನೆಲ ಜಾರಿದಂತಾಯಿತು. ಮಹಿಳೆಯರು ಕಿರುಚಿದರು. ಯಾರೋ ಅತ್ತರು, ಯಾರೋ ದೇವರ ಹೆಸರು ಕೂಗಿದರು. ನಿಜ ಹೇಳಬೇಕೆಂದರೆ ಒಂದು ಕ್ಷಣಕ್ಕೆ ಆ ಕತ್ತರಿಸಿದ ತಲೆಯಲ್ಲೇ ನನ್ನ ತಲೆ ಕಾಣಿಸಿತು. ಆದರೆ ಇದು ಕೇವಲ ಆರಂಭ ಮಾತ್ರವಾಗಿತ್ತು. ಕಂಡಕ್ಟರ್ ಸತ್ತ ತಕ್ಷಣವೇ ಬಸ್ ಸುತ್ತಲೂ ಕಪ್ಪು ನೆರಳುಗಳು ತಿರುಗಾಡಲು ಶುರು ಮಾಡಿದವು. ವಿಚಿತ್ರ ಧ್ವನಿಗಳು, ಕಿವಿಗಳನ್ನು ಕೀಳುವಂತೆ. ಒಂದು ಧ್ವನಿ, ನೀವು ನಮ್ಮನ್ನು ಕೊಂದಿದ್ದೀರಿ, ನಿಮ್ಮಲ್ಲಿ ಯಾರನ್ನೂ ಜೀವಂತ ಬಿಡುವುದಿಲ್ಲ. ಮತ್ತೊಂದು ಧ್ವನಿ ಗರ್ಜಿಸಿತು, ನಮ್ಮ ಸಂಗಮ ನಿಮ್ಮ ಕಾರಣದಿಂದ ಅಪೂರ್ಣವಾಯಿತು, ಶಿಕ್ಷೆ ತಪ್ಪದು. ಆ ಧ್ವನಿಗಳನ್ನು ಕೇಳುತ್ತಿದ್ದಂತೆಯೇ ವೃದ್ಧನ ಮಾತುಗಳು ಒಂದೊಂದಾಗಿ ನೆನಪಾಗುತ್ತಿತ್ತು. ಅವನು ಸರಿ ಹೇಳಿದ್ದ. ಒಬ್ಬ ಡಾಯನ್ ಮತ್ತು ಒಬ್ಬ ಜಿನ್ ಬಸ್ ಸುತ್ತಲೂ ತಿರುಗಾಡುತ್ತಿದ್ದರು. ಕತ್ತಲೆಯಲ್ಲೂ ಅವರ ಕಣ್ಣುಗಳು ಕೆಂಪಾಗಿ ಹೊತ್ತಿ ಉರಿಯುತ್ತಿತ್ತು. ಅವರ ದೃಷ್ಟಿ ನಮ್ಮ ರಕ್ತದ ಮೇಲಿತ್ತು. ಅವರು ಬಸ್ಸಿನ ಎರಡೂ ಬದಿಗಳಲ್ಲಿ ತಿರುಗಾಡುತ್ತಿದ್ದರು. ಆಮೇಲೆ ಡಾಯನ್ನ ಒಂದು ಕಿರುಚು ಬಸ್ಸಿನ ಎಲ್ಲಾ ಗಾಜುಗಳನ್ನು ಒಡೆದು ಹಾಕಿತು. ಒಡೆದ ಗಾಜಿನ ತುಂಡುಗಳು ಜನರ ದೇಹಗಳಲ್ಲಿ ನುಗ್ಗಿದವು. ಯಾರಾದರೊಬ್ಬರ ಕತ್ತು ಕತ್ತರಿಸಿತು. ಯಾರಾದರೊಬ್ಬರ ಎದೆ ಛಿದ್ರವಾಯಿತು. ರಕ್ತ ಎಲ್ಲೆಡೆ ಚಿಮ್ಮಿತು. 1 ಸೆಕೆಂಡು ಮೌನ್ಯ. ಅರ್ಧ ಸತ್ತವರಾದವರು ಭಯದಿಂದ ಬಸ್ಸಿನಿಂದ ಹೊರಗೆ ಓಡಿದರು, ಸುಮ್ಮನಾದ ಕಾಡಿನೊಳಗೆ. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಕಾಡಿನೊಳಗೆ ಓಡುವುದು ಮರಣದತ್ತ ಓಡುವುದೇ ಎಂದು. ಆದರೆ ಜಿನ್ ಮತ್ತು ಡಾಯನ್ ಒಬ್ಬನನ್ನೂ ಜೀವಂತವಾಗಿ ಬಿಡಲಿಲ್ಲ. ಕಪ್ಪು ನೆರಳಿನ ರೂಪದಲ್ಲಿ ಅವರು ಜನರನ್ನು ಗಾಳಿಯಲ್ಲಿ ಎತ್ತಿಕೊಂಡು ಹೋಗಿ ಅಮಾನವೀಯವಾಗಿ ಅವರ ದೇಹಗಳನ್ನು ತುಂಡು ತುಂಡು ಮಾಡಿ ಕೆಳಗೆಸೆದು ಬಿಡುತ್ತಿದ್ದರು. ಇತ್ತ ಬಸ್ ಒಳಗೆ ನನ್ನ ಸುತ್ತಮುತ್ತ ರಕ್ತವೇ ರಕ್ತ. ಸೀಟುಗಳು ಕೆಂಪಾಗಿದ್ದವು.
ನೆಲ ಜಾರಿ ಹೋಗುವಷ್ಟು ರಕ್ತ ತುಂಬಿತ್ತು. ಈಗ ಬಸ್ನಲ್ಲಿ ಜೀವಂತ ಉಳಿದಿದ್ದವರು ಮಾತ್ರ ಇಬ್ಬರು, ನಾನು ಮತ್ತು ಆ ವೃದ್ಧ ವ್ಯಕ್ತಿ. ಒಡೆದ ಗಾಜಿನ ತುಂಡುಗಳು ನನ್ನನ್ನೂ ಬಿಡಲಿಲ್ಲ. ನನ್ನ ದೇಹವನ್ನು ಚಿಮ್ಮಿ ಗಾಯಗೊಳಿಸಿದ್ದವು. ನೋವು ಅಸಹನೀಯವಾಗಿತ್ತು. ಆದರೂ ನನ್ನ ಉಸಿರು ಇನ್ನೂ ನಡೆಯುತ್ತಿತ್ತು. ಆ ಭೀಕರ ದೃಶ್ಯವನ್ನು ಮನಸ್ಸು ತಾಳಲಾರದೆ ಇದ್ದಾಗಲೇ ಗಾಜಿನ ತುಂಡುಗಳು ಅವನ ಕಣ್ಣುಗಳಲ್ಲಿ ನುಗ್ಗಿದ್ದವು. ಅವನು ಸಂಪೂರ್ಣವಾಗಿ ಕುರುಡನಾಗಿದ್ದ. ಅವನು ನೋವಿನಿಂದ ತೊಳಲಾಡುತ್ತಾ ಕಿರುಚುತ್ತಾ ಇದ್ದ. ನಾನು ಭಯದಿಂದ ಬಸ್ ಸೀಟ್ ಕೆಳಗೆ ಅಡಗಿ ನಡುಗುವ ಧ್ವನಿಯಲ್ಲಿ ಹೇಳಿದೆ, ನಾವು ಉಳಿಯುವುದಿಲ್ಲ, ಅವರು ನಮ್ಮನ್ನು ಬಿಡುವುದಿಲ್ಲ. ವೃದ್ಧನು ನೋವಿನಲ್ಲೇ ಉತ್ತರಿಸಿದ, ಮಗನೇ, ಬೆಳಗ್ಗೆ ಆಗುವವರೆಗೂ ಕಾಯಬೇಕು. ಇನ್ನೊಂದು ದಾರಿಯೇ ಇಲ್ಲ. ಈ ರಾತ್ರಿ ಕಳೆಯಬೇಕು. ಅವನ ಮಾತು ಮುಗಿಯುವಷ್ಟರಲ್ಲಿ ನನಗೆ ವಿಚಿತ್ರ ಅನುಭವವಾಯಿತು. ನಾವು ಮೇಲಕ್ಕೆ ಎತ್ತಲ್ಪಡುತ್ತಿದ್ದೇವೆ. ನಾನು ಕಿಟಕಿಯಿಂದ ಹೊರಗೆ ನೋಡಿದೆ. ಜಿನ್ ಮತ್ತು ಡಾಯನ್ ಬಸ್ಸನ್ನೇ ಗಾಳಿಯಲ್ಲಿ ಎತ್ತಿಕೊಂಡಿದ್ದರು. ಅವರು ಅದನ್ನು ಜೋರಾಗಿ ಗೋಲು ತಿರುಗಿಸುತ್ತಿದ್ದರು. ಪೂರಾ ಬಸ್ಸು ಗಾಳಿಯಲ್ಲಿ ಸುತ್ತುತ್ತಿತ್ತು. ಆ ದೃಶ್ಯ ಮಾನವ ಮನಸ್ಸು ತಾಳಲಾರದಷ್ಟು ಭಯಾನಕವಾಗಿತ್ತು. ಪೂರಾ ಬಸ್ಸು ರಕ್ತದಿಂದ ಕೆಂಪಾಗಿತ್ತು. ನಾನು ಮತ್ತು ವೃದ್ಧ ಅನೇಕ ಶವಗಳ ರಕ್ತದಲ್ಲಿ ನೆನೆದು ಹೋಗಿದ್ದೆವು. ನಾನು ನಡುಗುತ್ತಾ ಕೇಳಿದೆ, ಬಾಬಾ, ಈ ರಾತ್ರಿ ಕಳೆಯೋದು ಅಸಾಧ್ಯ. ನಾವು ಕೂಡ ಶವಗಳ ನಡುವೆ ಶವವಾಗಿ ಬಿಡುತ್ತೇವೆ. ಏನಾದರೂ ಹೇಳಿ. ಆ ಕ್ಷಣದಲ್ಲಿ ವೃದ್ಧನ ಮುಖದಲ್ಲಿ ಒಂದು ವಿಚಿತ್ರ ಶಾಂತಿ ಕಾಣಿಸಿತು. ಅವನು ನಿಧಾನವಾಗಿ ಹೇಳಿದ, ಮಗನೇ, ಅವರು ಬೆಳಗಿನ ನನ್ನ ಮಾತು ಕೇಳಿ ಬಾಬಾ, ನಿಧಾನವಾಗಿ ಹೇಳಿದರು. ಮಗನೇ, ಒಂದೇ ದಾರಿಯಿದೆ, ಬೆಂಕಿ. ಕೆಟ್ಟ ಶಕ್ತಿಗಳು ಬೆಂಕಿಯ ಹತ್ತಿರ ಬರುವುದಿಲ್ಲ. ಆದರೆ ನಮ್ಮ ಬಳಿ ಒಂದು ಮ್ಯಾಚಸ್ ಮಾತ್ರ ಇದೆ. ಅವರ ಮಾತು ಕೇಳುತ್ತಿದ್ದಂತೆಯೇ ನನ್ನ ತಲೆಯೊಳಗೆ ಒಂದು ಆಲೋಚನೆ ಮಿಂಚಿತು. ಬಾಬಾ, ಬಸ್ನಲ್ಲಿ ಡೀಸೆಲ್ ಇದೆ. ಅದರಿಂದ ಬೆಂಕಿ ಹಚ್ಚಿದರೆ ಈ ಡಾಯನ್ ಮತ್ತು ಜಿನ್ನನ್ನು ಓಡಿಸಬಹುದು. ನಾವು ಮಾತಾಡುತ್ತಿರೋದರಲ್ಲೇ ಬಸ್ ಯಾವಾಗ ನೆಲಕ್ಕಿಳಿದಿತೋ ನಮಗೆ ಗೊತ್ತಾಗಲೇ ಇಲ್ಲ. ಆದರೆ ಈಗ ದೊಡ್ಡ ಪ್ರಶ್ನೆ, ಡೀಸೆಲ್ ಯಾರು ತೆಗೆದುಕೊಳ್ಳುವುದು? ಬಾಬಾ ಕುರುಡರಾಗಿದ್ದರು. ನಾನು ಸಾಯುವ ಭಯದಲ್ಲಿ ನಡುಗುತ್ತಿದ್ದೆ. ಆದರೂ ಮನಸ್ಸು ಕಠಿಣಗೊಳಿಸಿ ಪ್ರಾಣವನ್ನು ಪಣಕ್ಕಿಟ್ಟು ಬಸ್ನಿಂದ ಹೊರಗೆ ಹೆಜ್ಜೆ ಇಟ್ಟೆ. ಸೌಂಡ್ ಎಫೆಕ್ಟ್, ಚಳಿಗಾಳಿ, ಮರಗಳು ಗೀಳು. ನಾನು ಡೀಸೆಲ್ ತೆಗೆದುಕೊಳ್ಳಲು ಬಾಗುತ್ತಿದ್ದಂತೆಯೇ ಒಂದು ವಿಚಿತ್ರ ಚಳಿ ನನ್ನ ದೇಹವನ್ನು ಆವರಿಸಿತು. ನನ್ನ ಸುತ್ತ ಕಪ್ಪು ನೆರಳುಗಳು ತಿರುಗಾಡಲು ಶುರುಮಾಡಿದವು. ಅವರು ಬಂದಿದ್ದಾರೆ, ನನಗೆ ಸ್ಪಷ್ಟವಾಗಿತ್ತು. ನಾನು ಅರ್ಧ ಬಾಟಲಿ ಡೀಸೆಲ್ ಮಾತ್ರ ತುಂಬಿದ್ದೆ. ಅಷ್ಟರಲ್ಲಿ ಸೌಂಡ್ ಎಫೆಕ್ಟ್, ಹೆಣ್ಣಿನ ಭಯಾನಕ ನಗು, ಡಾಯನ್ನ ನಗು. ಆ ನಗು ನನ್ನ ಎಲುಬುಗಳನ್ನೇ ಜಡಗೊಳಿಸಿತು. ನಾನು ನಡುಗುತ್ತಾ ತಲೆಯನ್ನು ನಿಧಾನವಾಗಿ ಮೇಲಕ್ಕೆತ್ತಿದೆ. ಮಟ್ರು ನನ್ನ ಉಸಿರು ನಿಂತಂತಾಯಿತು. ಡಾಯನ್ ನನ್ನ ತಲೆಯ ಮೇಲೆಯೇ ಗಾಳಿಯಲ್ಲಿ ತಲೆಕೆಳಗಾಗಿ ತೂಗಿ ನನ್ನತ್ತ ನಗುತ್ತಿತ್ತು. ಅವಳ ಕಣ್ಣುಗಳು ರಕ್ತದಂತೆ ಕೆಂಪು. ಅವಳ ಕೂದಲು ನನ್ನ ಮುಖದ ಮೇಲೆ ಬೀಸುತ್ತಿತ್ತು. ಆ ಕ್ಷಣದಲ್ಲಿ ನಾನು ಬದುಕುವುದಿಲ್ಲ ಅನ್ನೋದು ನನಗೂ ಗೊತ್ತಾಯಿತು. ಅಷ್ಟರಲ್ಲಿ ಬಾಬಾ ಒಳಗಿಂದ ಕೂಗಿದರು, ಮಗನೇ, ಮ್ಯಾಚಿಸ್ ತೆಗೆದುಕೋ, ಬಸ್ಸನ್ನೇ ಸುಟ್ಟುಬಿಡು, ನನ್ನ ಬಗ್ಗೆ ಯೋಚಿಸಬೇಡ. ಅವರು ಕಿಟಕಿಯಿಂದ ಮ್ಯಾಚಿಸ್ ಹೊರಗೆ ಎಸೆದರು. ಅದು ಬಂದು ನನ್ನ ಕಾಲಿನ ಬಳಿ ಬಿತ್ತು. ನಾನು ಅದನ್ನು ಎತ್ತಲು ಕೈ ಚಾಚಿದ ಕ್ಷಣದಲ್ಲೇ ನನ್ನ ಕಣ್ಣುಗಳು ಬಸ್ಸಿನ ಕೆಳಗೆ ತಿರುಗಿದವು. ಅಲ್ಲಿ ಜಿನ್ ಡ್ರೈವರ್ನ ದೇಹದಿಂದ ಮಾಂಸ ಕಿತ್ತು ತಿನ್ನುತ್ತಿದ್ದ. ಅವನ ಬಾಯಲ್ಲಿ ರಕ್ತ. ಅವನ ಕಣ್ಣುಗಳು ನನ್ನತ್ತ ತಿರುಗಿದವು. ಅವನ ಬಾಯಿಂದ ಡ್ರೈವರ್ನ ಅಂತರಗಳು ಹೊರಗೆ ತೂಗುತ್ತಿದ್ದವು. ಆ ದೃಶ್ಯ ಮಾನವನ ಮನಸ್ಸೇ ಒಡೆಯುವಷ್ಟು ಭಯಾನಕ. ನನ್ನ ಕೈಗಳು ನಡುಗಲು ಶುರುಮಾಡಿದವು.
ಭಯದಿಂದ ನಾನು ಡೀಸೆಲ್ ಬಾಟಲಿಯನ್ನು ಕೆಳಗೆ ಎಸೆದೆ ಮತ್ತು ಕಂಪಿಸುವ ಕೈಗಳಿಂದ ಮ್ಯಾಚಸ್ ಕಡ್ಡಿಯನ್ನು ಒರೆಸಿದೆ. ಒಂದು ಕಿರಿದಾದ ಜ್ವಾಲೆ, ಆದರೆ ಅದೇ ನಮ್ಮ ಕೊನೆಯ ಆಶೆ. ನಾನು ಬಸ್ಗೆ ಬೆಂಕಿ ಹಚ್ಚಿದೆ. ಜಿನ್ ಒಂದು ಕಪ್ಪು ನೆರಳಾಗಿ ಕ್ಷಣಾರ್ಧದಲ್ಲಿ ಮಾಯವಾಯಿತು. ಆದರೆ ಬಸ್ ಬೆಂಕಿ ಹಿಡಿದು ಹೊತ್ತಿ ಉರಿಯತೊಡಗಿತು. ಅದರೊಳಗೆ ಇದ್ದ ಆ ವೃದ್ಧ ವ್ಯಕ್ತಿ ಜೀವಂತವಾಗಿಯೇ ಬೆಂಕಿಯಲ್ಲಿ ಸುಡತೊಡಗಿದರು. ಬೆಂಕಿಯ ಪ್ರಚಂಡ ಬೆಳಕಿನಲ್ಲಿ ಡಾಯಿನ್, ಜಿನ್ ಅವರ ಸುಳಿವೂ ಕೂಡ ಕಾಣಿಸಿಲ್ಲ. ಅವರು ನಿಜವಾಗಿಯೂ ಹೋದರಾ ಅಥವಾ ಕತ್ತಲಲ್ಲಿ ಮತ್ತೆ ಕಾಯ್ತಿದ್ದರಾ? ನಾನು ಬೆಳಗ್ಗೆ ಆಗುವವರೆಗೂ ಹೊತ್ತಿ ಉರಿಯುತ್ತಿದ್ದ ಬಸ್ನ ಬೆಂಕಿಯ ನೆರಳಿನಲ್ಲಿ ಕುಳಿತಿದ್ದೆ. ಪ್ರತಿ ಕ್ಷಣ ಯಾರೂ ನನ್ನತ್ತ ನೋಡ್ತಿದ್ದಾರೆ ಅನ್ನೋ ಭಾವನೆ. ಮತ್ತು ಸೂರ್ಯನ ಮೊದಲ ಕಿರಣ ಭೂಮಿಗೆ ತಾಕಿದ ಕ್ಷಣದಲ್ಲಿ ನಾನು ಅಲ್ಲಿಂದ ಹೊರಟೆ. ಆ ದಿನದ ನಂತರ ನಾನು ಯಾರ ಜೊತೆಯೂ ಭೂತ, ಪಿಶಾಚಿ, ಜಿನ್ ಅಥವಾ ಡಾಯನ್ ಬಗ್ಗೆ ಮಾತನಾಡುವುದಿಲ್ಲ. ಆದರೆ ಈಗ ನಾನು ಅವುಗಳಿರುವುದನ್ನು ಸಂಪೂರ್ಣವಾಗಿ ನಂಬುತ್ತೇನೆ. ನಿಮಗೆ ಈ ಕಥೆ ನಿಜವಾಗಿಯೂ ರೋಮಾಂಚನ ಉಂಟು ಮಾಡಿದರೆ, ನಿಮ್ಮ ಹೃದಯದ ತಡಿತವನ್ನು ಹೆಚ್ಚಿಸಿದರೆ, ಹಾಗಾದರೆ ಈಗಲೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಭಯಾನಕ ಅನುಭವವನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಏಕೆಂದರೆ ಮುಂದಿನ ಕಥೆ ಇನ್ನೂ ಭಯಾನಕವಾಗಿರಬಹುದು. ನಾಳೆ ಮತ್ತೆ ಹೊಸ ರೋಮಾಂಚಕ ಮತ್ತು ನಡುಗಿಸುವ ಕಥೆಯೊಂದಿಗೆ ಭೇಟಿಯಾಗೋಣ. ಅಷ್ಟರೊಳಗೆ ಜಾಗರೂಕರಾಗಿರಿ, ಆರೋಗ್ಯವಾಗಿರಿ ಮತ್ತು ರಾತ್ರಿ ಒಬ್ಬರೇ ಹೊರಗೆ ಹೋಗಿ